ಮಾತೆ ಮರಿಯಮ್ಮನ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಜಗನ್ಮಾತೆ ಮರಿಯಮ್ಮ ಯಾರು, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಬಹಳಷ್ಟು ಕುತೂಹಲ ಇದೆಯಾ? ಮಾತೆ ಮರಿಯಮ್ಮನವರ ಪವಾಡ ಏನು, ಸಂತ ಸೇವಾಲಾಲ್ರಿಗೂ ಮತ್ತು ಮರಿಯಮ್ಮ ಇರತಕ್ಕಂಥ ಒಂದು ಆತ್ಮೀಯತೆ ಬಾಂಧವ್ಯ ಏನು, ಆನಂತರ ಅವರ ಮಹತ್ವ ಏನು, ಅವ್ರ ಪವಾಡಗಳೇನು, ಆನಂತರ ಮಾತೆ ಮರಿಯಮ್ಮ ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ನಾವು ಇಂಚಿಂಚಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇವೆ. ದೇವಿ ಮರಿಯಮ್ಮ ಸಿರ್ಸಿ ಮಾರಿಕಂಬ ಸ್ವರೂಪ ತಾಯಿ, ಅಂದರೆ ದೇವಿ ಪಾರ್ವತಿ ಸ್ವರೂಪ, ಅಂದರೆ ದೇವಿ ಪರಮ ಭಕ್ತ ಸೇವಾಲಾಲು. ಇಲ್ಲಿ ಏನು ನಡ್ಕೊಂಡ್ರೂ ಒಳ್ಳೇದಾಗುತ್ತೆ. ಏನಪ್ಪ ಮಕ್ಕಳು ಆಗದೇ ಇರೋರಿಗೆಲ್ಲ ಒಳ್ಳೇದಾಗಿದೆ. ಅವ್ರ ಹರಕೆ ಏನು ಬೇಡ್ಕೊಂತಾರೋ ಅವ್ರಿಗೆ ₹1 ನೀರು ಹರಕೆ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ. ವಿಶೇಷ ದೇವಿ ಮತ್ತು ಉತ್ಸವ ಮೂರ್ತಿ ಮತ್ತು ಗುರುಗಳ ಸೇವಾಲಾಲ್ ಉತ್ಸವ ಮೂರ್ತಿ 2 ಪಲ್ಲಕ್ಕಿ ಉತ್ಸವ ಬೆಳಗ್ಗೆ 8:30 ಆಗುತ್ತೆ ಪ್ರತಿ ಅಮಾವಾಸ್ಯೆ, ಮತ್ತು 9 ಗಂಟೆಗೆ ಹೋಮ ಆಗುತ್ತೆ. ನಮ್ಮಲ್ಲಿ ಭೋಗ ಅಂತ ಹೇಳ್ತೀವಿ. ವಿಶೇಷತೆ ಇನ್ನೊಂದು, ಪ್ರತಿ ಕಡೆ ಶ್ರಾವಣ ಕುಂಭಮೇಳ ಇರುತ್ತೆ. 1008 ಕುಂಭಮೇಳ, ಅಂದರೆ ದೂದ್ಯ ತಳ ಅಂತ ಇದೆ ಕೆಳಗಡೆ. ಆ ದೂದ್ಯ ತಳ ಹತ್ರ 1008 ಕುಂಭಮೇಳ ಮಾಡಿ ದೇವಿ ಅಭಿಷೇಕ ಮತ್ತು ಗುರುಗಳ ಅಭಿಷೇಕ, ವಿಶೇಷ ಅಲಂಕಾರ. ನಮ್ಮಲ್ಲಿ ಪೇಟೆ ಕಾನ್ಸಳಿ ಅಂತ ಹೇಳ್ತೇವೆ, ಎಲ್ಲ ಉಡಿಸ್ಬಿಟ್ಟು ದೇವಿಗೆ ವಿಶೇಷ ಪೂಜೆ ಮಾಡ್ತೀವಿ. ಮತ್ತು ವಿಶೇಷತೆ ಮತ್ತು ಇನ್ನು ಕಡೆ ಕಾರ್ತಿಕ ದೀಪೋತ್ಸವ, ಲಕ್ಷ ದೀಪೋತ್ಸವ ಇರುತ್ತೆ. ಎಷ್ಟೇ ಲಕ್ಷ ಜನ ಬಂದರೂ ಅಷ್ಟು ಅವರಿಗೆಲ್ಲ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ, ಏನೂ ತೊಂದರೆ ಇಲ್ಲ. ಏನಪ್ಪ ನಾವು ಎಷ್ಟು ಒಳ್ಳೆಯಿಂದ ನಡ್ಕೊಂಡು ಹೋಗ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಬಂಜಾರ ಸಮುದಾಯದಲ್ಲಿ ಒಂದು ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆ ಅಂತ ಈಗಲೂ ಕೂಡ ಅಸ್ತಿತ್ವದಲ್ಲಿದೆ. ಇದರ ಪರಿಪೂರ್ಣ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ನೋಡ್ತಾ ಇರಿ. ಬಹಳಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಭಾಯಗಡ ವಿಚಾರಕ್ಕೆ ಸಂಬಂಧಂತೆ. ಧನ್ಯವಾದಗಳು. मारे गोर भाइयों, ये विचार से नहीं मालूम है सारो, शेयर करो, लाइक करो, कमेंट करो.